ಲೋಕಸಮರದಲ್ಲಿ ಬಿಜೆಪಿಗೆ ಬಹುಮತ ಸಿಗದೇ ಇದ್ದಿದ್ದಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸದ್ದುಗದ್ದಲಗಳು ಏರ್ಪಟ್ಟಿದೆ. ಪ್ರಧಾನಿ ಗದ್ದುಗೆ ಏರೋದಕ್ಕೆ ಎನ್ಡಿಎ ಬಳಿ ಬೇಕಾದ ಬಲ ಇದ್ರೂ ಕೂಡ ವಿರೋಧಿ ಬಣ ಸರ್ಕಾರ ರಚಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಹೀಗಾಗಿ ಎಲ್ಲರ ಚಿತ್ತ ಟಿಡಿಪಿ ಜೆಡಿಯು ನಡೆಯ ಕಡೆ ನೆಟ್ಟಿದೆ. ಆದರೆ ಎರಡೂ ಪಕ್ಷಗಳು ಎನ್ಡಿಎ ಜೊತೆ ಗುರುತಿಸಿಕೊಂಡಿದ್ದಾವೆ. ಎನ್ಡಿಎ ಮಿತ್ರರ ಜೊತೆ ಸಭೆಯಲ್ಲೂ ಭಾಗಿಯಾಗಿ ಒಗ್ಗಟ್ಟು ಪ್ರದರ್ಶಿಸಿದ್ದಾವೆ. ಲೋಕಯುದ್ಧದ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಚಟುವಟಿಕೆಗಳು ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡ್ತಾ ಇವೆ. ಅದರಲ್ಲೂ ಬಿಜೆಪಿಗೆ ಮ್ಯಾಜಿಕ್ ನಂಬರ್ ದಾಟೋಕೆ ಸಾಧ್ಯವಾಗದೇ ಇದ್ದಿದ್ದಕ್ಕೆ ಎನ್ಡಿಎ ಮಿತ್ರಕೂಟಗಳ ಬೆಂಬಲ ಬೇಕೇ ಬೇಕಾಗಿದೆ. ಇದರಿಂದ ಮಿತ್ರ ಪಕ್ಷಗಳಿಗೆ ಸಖತ್ ಡಿಮ್ಯಾಂಡ್ ಬಂದಿದ್ದು ಟಿಡಿಪಿ ಜೆಡಿಯು ಸೇರಿದಂತೆ ಎಲ್ಲ ಮಿತ್ರ ಪಕ್ಷಗಳು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು ಕೂತಿವೆ. ಎನ್ಡಿಎ ಜೊತೆ ಇರಲಿದ್ದೇವೆ ಎಂದ ಚಂದ್ರಬಾಬು ನಾಯ್ಡು. ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ನಂತರ ಅಂದ್ರೆ 16 ಸ್ಥಾನಗಳನ್ನ ಟಿಡಿಪಿ ಗೆದ್ದಿದೆ. ಹೀಗಾಗಿ ಟಿಡಿಪಿ ಎನ್ಡಿಎನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿದೆ. ಈ ಬೆನ್ನಲ್ಲೇ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಈ ಮೊದಲೇ ಘೋಷಿಸಿದಂತೆ ಬಿಜೆಪಿ ಜೊತೆ ನಿಲ್ಲಲಿದ್ದೇನೆ ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಇಂಡಿಯಾ ಮೈತ್ರಿಕೂಟದಿಂದಾನೂ ಆಹ್ವಾನ ಇದ್ರೂ ನನ್ನ ಬೆಂಬಲ ಎನ್ಡಿಎಗೆ ಅಂತ ಹೇಳಿದ್ದಾರೆ. We are in NDA. I am going for NDA meeting. In course of time, anything will report to you. Thank you. We are in NDA. I am going for NDA meeting. In course of time, anything will report to you. Thank you. ದೆಹಲಿಯಲ್ಲಿ ಸಭೆ ನಡೆಸಿ ಒಗ್ಗಟ್ಟು ಪ್ರದರ್ಶಿಸಿದ ಎನ್ಡಿಎ ಮಿತ್ರಕೂಟ. ಅದ್ಯಾವಾಗ ಬಿಜೆಪಿಗೆ ಬಹುಮತ ಬರಲಿಲ್ವೋ ಕೇಸರಿ ಪಾಳಿಯ ಟೆನ್ಷನ್ನಲ್ಲಿದೆ. ಅತ್ತ ವಿರೋಧಿ ಬಣ ಇಂಡಿಯಾ ಕೂಟ ತನ್ನ ಮಿತ್ರ ಪಕ್ಷಗಳನ್ನ ಸೆಳೆಯೋಕೆ ಸರ್ಕಸ್ ಮಾಡ್ತಾ ಇದೆ. ಹೀಗಾಗಿ ಇವತ್ತು ದೆಹಲಿಯಲ್ಲಿ ಬಿಜೆಪಿ ಎನ್ಡಿಎ ಮಿತ್ರಕೂಟದ ಸಭೆ ನಡೆಸಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ಮಾಡಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಾಗಿದೆ. ಸಭೆಯಲ್ಲಿ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಎಚ್ಡಿಕೆ, ಪವನ್ ಕಲ್ಯಾಣ್, ಚಿರಾಗ್ ಪಾಸ್ವಾನ್, ಏಕನಾಥ್ ಶಿಂಧೆ ಸೇರಿದಂತೆ ಮೈತ್ರಿ ಪಕ್ಷಗಳ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ನಾಯಕರೆಲ್ಲರೂ ಸರ್ಕಾರ ರಚನೆಗೆ ಬೆಂಬಲ ಪತ್ರವನ್ನು ನೀಡಿದ್ದಾರೆ. मजबूती से हम लोग सरकार बनाएंगे, शपथ लेने की तैयारी है और ये सरकार मजबूती से अगले 5 साल मेरे प्रधानमंत्री जी के नेतृत्व में चलेगी. ನಿತೀಶ್ ಕುಮಾರ್ ಜೊತೆ ತೇಜಸ್ವಿ ಯಾದವ್ ಪ್ರಯಾಣ. ಇನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ನಾಯಕರ ಹೃದಯ ಬಡಿತ ಹೆಚ್ಚಿಸುವಂತಹ ಘಟನೆಗಳು ಸಂಭವಿಸಿವೆ. ಎನ್ಡಿಎ ಪಾಲುದಾರರಾದಂತಹ ಬಿಹಾರದ ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ವಿರೋಧಿ ಬಣದ ಆರ್ಜೆಡಿಯ ತೇಜಸ್ವಿ ಯಾದವ್ ಜೊತೆ ವಿಮಾನದಲ್ಲಿ ದೆಹಲಿಗೆ ಆಗಮಿಸಿದ್ದಾರೆ. ಪಾಟ್ನಾದಿಂದ ದೆಹಲಿಗೆ ವಿಸ್ತಾರ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಇವರಿಬ್ಬರ ಪ್ರಯಾಣ ಇವತ್ತು ಕುತೂಹಲವನ್ನ ಕೆರಳಿಸಿತ್ತು. ಅದರಲ್ಲೂ ವಿಮಾನ ಟೇಕ್ ಆಫ್ ಆಗುವಾಗ ಹಿಂದೆ ಮುಂದೆ ಸೀಟ್ನಲ್ಲಿ ಕೂತಿದ್ದಂಥ ಉಭಯ ನಾಯಕರು ವಿಮಾನ ಟೇಕ್ ಆಫ್ ಆದ ಮೇಲೆ ಅಕ್ಕಪಕ್ಕ ಕೂತು ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದು ಸಾಕಷ್ಟು ಅಚ್ಚರಿ ಜೊತೆಗೆ ಅನುಮಾನವನ್ನು ಹುಟ್ಟುಹಾಕಿತ್ತು. ನಿತೀಶ್ ಕುಮಾರ್ ಮೋದಿಗೆ ಬೆಂಬಲ ಕೊಡ್ತಾರೆ ಎಂದ ಎಚ್ಡಿ ಕುಮಾರಸ್ವಾಮಿ. ಇನ್ನು ನಿತೀಶ್ ಕುಮಾರ್ ಅವರ ನಡೆಯ ಬಗ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗಲೂ ನಿತೀಶ್ ಕುಮಾರ್ ಎನ್ಡಿಎ ಮೈತ್ರಿಕೂಟದಲ್ಲಿದ್ರು. ಈಗಲೂ ಅವರು ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಸೂಚಿಸುತ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಿತೀಶ್ ಕುಮಾರ್ ಅವರು ಹಿಂದೆ ಈವನ್ ವೆನ್ ಆನರಬಲ್ ಲೇಟ್ ವಾಜಪೇಯಿ ಜಿ was Prime Minister of this country. At that time also he worked with BJP. He had a long relationship with BJP. I think Nitish Kumar will not going to take any negative steps in this situation. We are going to solidly, I think my conscience is telling that he is going to solidly stand behind Narendra Modi. ಒಟ್ಟಾರೆ
ಬಿಜೆಪಿ ಬಹುಮತ ಪಡೆಯದೇ ಇರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ಎನ್ಡಿಎ ಮಿತ್ರ ಪಕ್ಷಗಳು ಮಂತ್ರಿಗಿರಿಗಾಗಿ ಡಿಮ್ಯಾಂಡ್ ಇಡ್ತಿವೆ. ಇದರ ನಡುವೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಬಿಜೆಪಿಯ ಮಿತ್ರರನ್ನ ಸೆಳೆದು ಸರ್ಕಾರವನ್ನ ರಚನೆ ಮಾಡೋಕೆ ಸರ್ಕಸ್ ಮಾಡ್ತಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.